ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರಾ? ಸರಿ ಬನ್ನಿ, ಎಪಿಸೋಡ್ 5 ಇವತ್ತು ನೋಡೋಣ. ಎಪಿಸೋಡ್ 1, 2, 3, 4 ನೋಡಿಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೊಂಬಿಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅಲ್ಲಿ ಟಚ್ ಮಾಡಿ ನೋಡ್ಕೊಳ್ಳಿ. ಹಂಗಿಲ್ಲಾರೆ ಒಂದು ಪ್ಲೇ ಲಿಸ್ಟ್ ಇದೆ, ಅದನ್ನ ಟಚ್ ಮಾಡಿದ್ರೆ ಒಂದೊಂದು ಎಪಿಸೋಡ್ನೇ ಲೈನಾಗಿ ಬರುತ್ತೆ. ನೀವೇನು ಕೈ ಹಾಕಂಗೆ ಇಲ್ಲ ಅದಕ್ಕೆ. ಎಪಿಸೋಡ್ 5 ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಎಪಿಸೋಡ್ 4 ಅಲ್ಲಿ ಭಾಸ್ಕರ್ ಸರ್ ಹುಡುಗಿನ ತಗೊಂಡೋಗಿ ಸುಟ್ಟಾಕಿರ್ತಾರಲ್ಲ, ಹಂಗೆ ಬೆಳಗ್ಗೆ ಆಯ್ತು. ಅದೇ ಜಾಗದಲ್ಲಿ ಒಬ್ಬ ಸೌದೆ ಕಡಿತ ಅವನೇ ಇದ್ದಕ್ಕಿದ್ದಂಗೆ ಅವನಿಗೇನೋ ಸ್ವಲ್ಪ ವಾಸನೆ ಬಂದಂಗೆ ಆಯ್ತು. ಇದೇನಪ್ಪ ವಾಸನೆ ಅಂತ ತಿರುಗಿ ನೋಡ್ತಾನೆ. ನೋಡಿದ ತಕ್ಷಣ ಫುಲ್ಲು ಶಾಕ್ ಆಗ್ಬಿಡ್ತಾನೆ, ಕೆಳಗಡೆ ಕೂಡ ಬಿದ್ದೋಗ್ಬಿಡ್ತಾನೆ. ಯಾಕಂದ್ರೆ ನೆನ್ನೆ ನೈಟು ಸುಟ್ಟಾಕಿದ್ದು ಬಾಡಿ ಎಲ್ಲ ಮೂಳೆ ಎಲ್ಲ ಬರ್ನ್ ಆಗಿ ಕೆಳಗಡೆ ಬಿದ್ದೈತೆ. ಇನ್ನ ಪೊಲೀಸ್ ಅವರು ಬಂದ್ರು, ಆ ಮೂಳೆನೆಲ್ಲ ಚೆಕ್ ಮಾಡ್ತಾವ್ರೆ ಡಾಕ್ಟರ್ಗಳು. ಈ ಕಡೆ ಅದೇ ಜಾಗಕ್ಕೆ ಎಸ್ತರು ಬಂದವ್ರೆ. ಪೊಲೀಸ್ ಅವರೇ ಎಸ್ತರ್ನ ಕರ್ಸಿರೋದು. ಯಾಕಂದ್ರೆ ಹುಡುಗಿನು ಚಿಕ್ಕ ಹುಡುಗಿ ತರ ಇದೆ, ಯಾಕಂದ್ರೆ ಬುರ್ಡೆ ಚಿಕ್ಕದಾಗಿತ್ತಲ್ಲ, ಅದಕ್ಕೆ ಯಾವ್ದಕ್ಕೂ ಒಂದ್ಸರಿ ಬಾಮ ಅಂತ ನಮ್ಮ ರಮೇಶ್ ಅಣ್ಣನೇ ಎಸ್ತರ್ನ ಇಲ್ಲಿಗೆ ಕರ್ಸವ್ರೆ. ಎಸ್ತರು ಬಂದು ನೋಡ್ತಾರೆ, ಪಾಪ ನೋಡಿ ಶಾಕ್ ಆಗ್ತಾರೆ ಅವರು. ಈ ಕಡೆ ರಮೇಶ್ ಅಣ್ಣನು, ಸರ್ ಯಾವ್ದು ಬೇಕೋ ಬೇಗ ತಗೊಳ್ಳಿ, ಆ ಹುಡುಗಿ ಮೂಳೆ ತಗೊಂಡೋಗಿ ಸ್ವಲ್ಪ DNA ಟೆಸ್ಟ್ ತೆಗೀರಿ ಸರ್ ಅಂತ ರಮೇಶ್ ಅಣ್ಣನು ಹೇಳ್ತಾರೆ. ಹಂಗೆ ಈ ಕಡೆ ಭಾಸ್ಕರ್ ಸರ್ನ ತೋರಿಸಿದ್ರು. ಭಾಸ್ಕರ್ ಸರ್ ಹಾಸ್ಪಿಟಲ್ ಕೂತವ್ರೆ. ಏನಪ್ಪಾ ಇಷ್ಟೆಲ್ಲ ಮಾಡಿ ಮಗ ಇನ್ನು ಕೋಮಾಯಿಂದ ಆಚೆ ಬಂದಿಲ್ವಲ್ಲ ಅಂತ. ಆನಂದಿ ಅವರು ಪಕ್ಕದಲ್ಲಿ ಕೂತ್ಕೊಂಡು ನೀರು ಕುಡಿತಾವ್ರೆ. ಆನಂದಿಗೆ ಹಿಂದ್ಗಡೆ ವಾರ್ತೆ ಬರಂಗಾಯ್ತು. ಇದೇನಪ್ಪ ಏನೋ ವಾರ್ತೆ ಬರ್ತಾ ಇದೆ ಅಂತ ತಿರುಗಿ ನೋಡ್ತಾರೆ. ಆ ವಾರ್ತೆಯಲ್ಲಿ ಆ ಹುಡುಗಿನ ಸುಟ್ಟಾಗಿರೋ ನ್ಯೂಸ್ ಬರ್ತಾ ಇದೆ. ಆನಂದಿನೂ ಹೋಗ್ಬಿಟ್ಟದನ್ನ ಶಾಕ್ ಆಗಿ ನೋಡ್ತಾವ್ರೆ. ಹಂಗೆ ಭಾಸ್ಕರ್ ಸರ್ ಕಡೆ ತಿರುಗ್ತಾರೆ. ಭಾಸ್ಕರ್ ಸರ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗಿಲ್ಲ. ಹಂಗೆ ಈ ಕಡೆ ತಿರ್ಗ ಎಸ್ತರ್ನ ತೋರಿಸಿದ್ರು. ಅಲ್ಲಿ ಆ ಬಾಡಿ ನೋಡ್ಕೊಂಡು ಮನೆಗೆ ಬಂದ್ರಲ್ಲ, ಏಸೋತ್ರ ನಿಂತ್ಕೊಂಡು ಅಳ್ತಾವ್ರೆ. ಅಯ್ಯೋ ದೇವ್ರೆ, ನನ್ನ ಮಗಳಿಗೆ ಏನಾಯ್ತು, ಪ್ಲೀಸ್ ಅಪ್ಪ ದೇವ್ರೆ, ನನ್ನ ಮಗಳನ್ನ ಹೆಂಗಾರು ಮಾಡಿ ನನಗೆ ವಾಪಸ್ ಕೊಟ್ಬಿಡು ಅಂತ ದೇವ್ರ ಹತ್ರ ಎಸ್ತರು ಬೇಡ್ಕೊಂತಾವ್ರೆ. ಈ ಕಡೆ ಗೌತಮ್ ಸರ್ನ ತೋರಿಸಿದ್ರು. ರೀ ಏನಕ್ಕೆ ರೀ ಹತ್ರ ಬಯಸ್ಕೊಂತೀರ ಅವ್ರಲ್ಲ, ಆ ಕೆಲಸ ಇದ್ರೆ ಏನು ಹೋದ್ರೆ ಏನು, ಬೇಕಾದ್ರೆ ಬಿಟ್ಬಿಡ್ರಿ ಕೆಲಸನ ಅಂತ ಎಂತಿ ಸಮಾಧಾನ ಮಾಡ್ತಾವ್ರೆ ಗೌತಮ್ ಸರ್ನ. ಯಾಕಂದ್ರೆ ಇನ್ಸ್ಪೆಕ್ಟರ್ ಬೈದ್ರಲ್ಲ ಅದಕ್ಕೆ. ಹಂಗೆ ನೈಟ್ ಆಯ್ತು. ಭಾಸ್ಕರ್ ಸಾರು ಬಾಡಿ ಮೇಲೆ ಎತ್ಕೊಂಡು ದಮ್ಮೇನೋ ಹೊಡಿತಾರಂಗ ಅವ್ರೆ. ಕೈ ಸುಟ್ಟಾಯ್ತು. ಪಾಪ ಯೋಚನೆ ಮಾಡ್ತಾ ಅವ್ರ ಇವರು. ಈ ಕಡೆ ತಿರುಗ್ತಾರಲ್ಲ, ನೋಡ್ಬಿಟ್ಟು ಭಯ ಬಿದ್ದು ಬಿಡ್ತಾರ್ರಿ. ಯಾಕಪ್ಪ ಅಂದ್ರೆ ಎಸ್ತರು ನಾನು ಇರೋ ಬದಲು ಸಾಯೋದೇ ಮೇಲೂ ಅಂತ ಆ ಬಿಲ್ಡಿಂಗ್ ಮೇಲೆ ಎತ್ಕೊಂಡು ಸಾಯಕ್ಕೆ ಟ್ರೈ ಮಾಡ್ತಾವ್ರೆ. ಹೆಂಗೋ ಸದ್ಯ ಭಾಸ್ಕರ್ ಸಾರು ಹುಡುಗಿನ ಇಳಿಸ್ಬಿಟ್ಟು ಬೈತಾವ್ರೆ. ಅಲ್ಲಮ್ಮ ನಿನಗೇನ್ ಬುದ್ಧಿ ಇದೆಯಾ ಏನು, ಏನ್ ಕೆಲಸ ಮಾಡ್ತಾ ಇದೀನಿ ಅಂತ. ಅವರು, ಅಪ್ಪ ನಾನು ಏನಕ್ಕಪ್ಪ ಬದುಕಿರ್ಬೇಕು, ನಾನು ಯಾಕಪ್ಪ ಬದುಕಿರ್ಬೇಕು, ನನ್ನ ಮಗಳಿಲ್ದಿರೋ ಪ್ರಪಂಚದಲ್ಲಿ ನನಗಪ್ಪ ಇರಬೇಕು ಅಂತ ಹಂಗ್ ಅಳ್ತಾರ ಅವರು. ಅದನ್ನ ಭಾಸ್ಕರ್ ಸರ್ ನೋಡ್ಬಿಟ್ಟು ಅವ್ರ ಮನ್ಸಲ್ಲಿ ಒಂಥರ ಚುಚ್ಚುತ್ತಾ ಇದೆ ರೀ ಪಾಪ ಮನುಷ್ಯನಿಗೆ. ಹಂಗೆ ಬೆಳಗ್ಗೆ ಆಯ್ತು. ಮೊಮ್ಮಗನ ನೋಡಕ್ ಬಂದ್ರು. ಮೊಮ್ಮಗ ನೋಡಿ ಅಲ್ಲಿ ಪಾಪ ಬೆಡ್ ಮೇಲೆ ಮಲಗವನೆ. ಇಬ್ರು ಯೋಚನೆ ಮಾಡ್ಕೊಂಡು ಕುಂತವ್ರೆ. ಡಾಕ್ಟ್ರು ಕರೆದ್ರು. ಸರ್ ಇಲ್ಲಿದ್ರೆ ಸುಮ್ನೆ ಬೆಡ್ ಚಾರ್ಜ್ ಜಾಸ್ತಿ ಆಗ್ತಾ ಇರುತ್ತೆ, ಯಾವ್ದಕ್ಕೂ ನಿಮ್ಮ ಮೊಮ್ಮಗನ ಮನೆ ಕರ್ಕೊಂಡು ನೋಡ್ಕೊಳ್ಳಿ ಸರ್. ಯಾವಾಗ ಎದೊಳ್ತಾನ ಗೊತ್ತಿಲ್ಲ, ಪ್ಲೀಸ್ ಸರ್ ಅರ್ಥ ಮಾಡ್ಕೊಳ್ಳಿ ಅಂತ ಡಾಕ್ಟರ್ ಹೇಳ್ತಾನೆ. ಇನ್ನ ಮೊಮ್ಮಗನ ಇವ್ರ ಮನೆಗೆ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ಬಂದು ಹಿಂಗೆ ಮೊಮ್ಮಗನ ಪಕ್ಕದಲ್ಲಿ ಕುತ್ಕೊಂಡಿರ್ತಾರೆ. ಅಲ್ಲಿಗೆ ಎಸ್ತರ್ ಬರ್ತಾರೆ. ಅಪ್ಪ ಅಮ್ಮ ಮಗಿಗೆ ಏನು ಆಗಲ್ಲಮ್ಮ, ಅವ್ನಿಗೆ ಒಳ್ಳೇದಾಗುತ್ತೆ ಅಂತ ಮಗಿ ಬಗ್ಗೆ ಮಾತಾಡ್ತಾವ್ರೆ. ಹಂಗೆ ಒಂದ್ ಚಿಕ್ಕ ಫ್ಲಾಶ್ ಬ್ಯಾಕ್. ಮಗಿ ಅಲ್ಲಿ ಆಟಾಡ್ತಾ ಇರ್ತಾನೆ. ಅಲ್ಲೊಬ್ಬ ಲೈ ನಿನ್ಗೇನೋ ರೋಗ ಇದೆ ಕಣೋ, ನಮ್ ಜೊತೆ ಆಡಕ್ ಬರಬೇಡ ಅಂತ ಆ ಮಗನಿಗೆ ಹೇಳ್ಬಿಡ್ತಾನೆ. ಅವನು ಅದನ್ನ ತಗೊಂಡ್ಬಂದು ಅಜ್ಜಿಗೆ ಹೇಳ್ತಾನೆ. ಯಾರೋ ಹಂಗೆ ಹೇಳಿದಂತ ಎಸ್ಸರು ಆ ಹುಡುಗರಿಗೆಲ್ಲ ಬೈತಾವ್ರೆ. ಆ ಮಗುಗೆ ಎಸ್ತರೇ ಸಮಾಧಾನ ಮಾಡ್ತಾರೆ. ಲೈ ನಿನ್ಗೆ ಯಾಕೋ, ನಾನಿಲ್ವಾ, ಅಕ್ಕ ಇಲ್ವಾ, ಅಜ್ಜಿ ಇಲ್ವಾ, ತಾತ ಇಲ್ವಾ, ನಿನಗೇನು ಆಗಲ್ಲ ಮಗನೇ, ನಾನು ಇದ್ದೀನಲ್ಲ ಅಂತ ಆ ಮಗಿಗೆ ಸಮಾಧಾನ ಮಾಡಿರ್ತಾರೆ. ಫ್ಲಾಶ್ ಬ್ಯಾಕ್ ಅಲ್ಲಿ ಎಸ್ತರು ತಿರ್ಗಾ ಇಲ್ಲಿ ತೋರಿಸ್ತಾರೆ. ಮಗಿಗೆ ಆ ದೇವ್ರ ನೆನ್ಸ್ಕೊಂಡು ಪೂಜೆ ಮಾಡ್ತಾವ್ರೆ. ಹಂಗೆ ಆಚೆ ಬರ್ತಾರೆ. ಅವ್ರ ಕೈಲಿ ದುಡ್ಡು ಕೊಡ್ತಾರ್ರಿ. ಅಪ್ಪ ನೀವು ತುಂಬಾ ಕಡೆ ಸಾಲ ಮಾಡಿರಂತಲ್ಲಪ್ಪ ಮಗಿಗೆ ಆಪರೇಷನ್ಗೋಸ್ಕರ, ತಗೊಳಪ್ಪ ನನ್ನ ಸ್ವಲ್ಪ ದುಡ್ಡಿದೆ, ಇದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿ ಅಂತ ಹೇಳ್ತಾರೆ. ಮನುಷ್ಯನಿಗೆ ಮನಸ್ಸಂಗೆ ಚೂರ್ ಆಗೋದ್ರಿ. ಎಂತ ಕೆಲಸ ಮಾಡಿದೆ ನೀವಯ್ಯ. ಪಾಪ ಅವನಿಗೋಸ್ಕರನೂ ಮಾಡ್ಕೊಂಡಿಲ್ಲ, ಮಗುನ್ ಆಪರೇಷನ್ಗೋಸ್ಕರ ಮಾಡಿದ್ದು. ಬಟ್ ಆ ದುಡ್ಡನ್ನ ಇವಾಗ ಎಸ್ತರೇ ಕೊಡ್ತಾಳಲ್ಲ, ಹೆಂಗಿರ್ಬೇಕು ಹೇಳಿ ಅವನಿಗೆ. ಈ ಕಡೆ ಆನಂದಿನು ಹಂಗೆ ಅಳ್ನಾರ್ದೆ ಅಳ್ತಾವ್ರೆ. ತಿರ್ಗಾ ಎಸ್ತರು ಒಂದು ದೇವ್ರ ಚೀಟಿ ಕೊಟ್ರು. ಅಪ್ಪ ಅವನ ಹೆಸರಲ್ಲಿ ಅರ್ಚನೆ ಮಾಡ್ಸಿದೀನಿ, ಏನೂ ಆಗಲ್ಲ, ಒಳ್ಳೇದಾಗುತ್ತೆ ಅಂತೇಳಿ ಮನೆಗೆ ಹೋಯ್ತಾರೆ. ಹಂಗೆ ಈ ಕಡೆ ಗೌತಮ್ ಸರ್ನ ತೋರಿಸಿದ್ರು. ಈ ಬಸ್ರಿದವರೆಲ್ಲ ತಲೆ ಕಟ್ಕೋತಾರಲ್ಲ ಬಟ್ಟೆ, ಅದನ್ನ ಇಟ್ಕೊಂಡು ನೋಡ್ತಾವ್ರೆ. ಹಂಗೆ ಒಂದ್ ಚಿಕ್ಕ ಫ್ಲಾಶ್ ಬ್ಯಾಕ್. ಅವತ್ತು ಹುಡುಗಿ ಸತ್ಲಲ್ಲ, ಅವ್ರ ಮನೇಲಿ ಇವ್ರಿಗೆ ಬಂದೋಬಸ್ಗೆ ಕಳಿಸಿರ್ತಾರೆ. ಇವ್ರು ಬಂದೋಬಸ್ತ್ ಮಾಡ್ಬೇಕಲ್ಲ, ಆಚೆನೆ ಇರ್ಬೇಕು ಇವರು. ಅದಕ್ಕೆ ಹುಡುಗಿ, ಅಣ್ಣ ನಮ್ಮ ಮನೇಲಿ ಜಾಗ ಅಷ್ಟೊಂದಿಲ್ಲ ಅಣ್ಣ, ಏನು ಅನ್ಕೊಂಬೇಡಿ ಅಣ್ಣ, ಇದು ತಗೋಣ, ಇದು ಕಟ್ಕೋ, ಗಾಳಿ ಎಷ್ಟೊಂದು ಬರಲ್ಲ ಅಂತ ಆ ಹುಡುಗಿ ಹೇಳಿರುತ್ತೆ. ಪರವಾಗಿಲ್ಲ ಬಿಡಮ್ಮ, ನನಗೇನು ಚಳಿ ಆಗಲ್ಲ ಅಂತ ಆ ಬಟ್ಟೆನ ಕಟ್ಕೊಂಡು, ಅಮ್ಮ ಹೋಗಿ ಮಲಿಕೋ, ಬೆಳಿಗ್ಗೆ ಕೋರ್ಟ್ಗೆ ಹೋಗ್ಬೇಕು ಅಂತ ಗೌತಮ್ ಸರ್ ಆ ಹುಡುಗಿ ಹತ್ರ ಹೇಳಿರ್ತಾರೆ. ಸರಿ ಅಣ್ಣ ಆಯ್ತು ಅಂದ್ಬಿಟ್ಟು ಆ ಹುಡುಗಿನೂ ಮನೆ ಒಡೆ ಹೋಗಿರುತ್ತೆ. ಇದನ್ನ ನೆನ್ಸ್ಕೊಂಡು ಆ ಬಟ್ಟೆ ನೋಡ್ಕೊಂಡು ಪಾಪ ಅವರು ಒಂದ್ ಕಡೆ ಫೀಲ್ ಮಾಡ್ಕೋತಾ ಅವ್ರೆ. ಅವ್ರಿಗೂ ಮನಸ್ಸಲ್ಲಿ ಒಂಥರ ಫೀಲಿಂಗ್, ಆ ಹುಡುಗಿನ ನಾನು ಅವತ್ತು ಕಾಪಾಡಕ್ ಆಗಿಲ್ವಲ್ಲ ಅಂತ. ಹಂಗೆ ಈ ಕಡೆ ಭಾಸ್ಕರ್ ಸರ್ನ ತೋರಿಸಿದ್ರು. ಕೈಯಲ್ಲಿ ಅದ್ರದ್ದು ಒಂದು ಕಂಬಿ ತಗೊಂಡು ಹಂಗೆ ಕಣ್ಣಿಗೆ ಚುಚ್ತಾವ್ರಿ. ರಥ ಸೋರ್ತಾ ಇದೆ. ಹೆಂಗೋ ಸದ್ಯ ಅಲ್ಲಿಗೆ ಆನಂದಿ ಬಂದ್ರು. ರೀ ಏನ್ರಿ ಮಾಡ್ತಾ ಇದೀರಾ? ಇಲ್ಲಮ್ಮ, ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂದ್ರೆ ಎಸ್ತರ್ನ ನೋಡ್ತಾ ನೋಡ್ತಾ ಹಂಗೆ ಕತ್ತು ಕುಯ್ಕೊಂಡು ಸತ್ತೋಗ್ಬಿಡೋಣ ಅನ್ಸಾಯ್ತು ನನಗೆ. ಅವಳು ಮಾತಾಡೋದು, ಅವಳು ನಡ್ಕೊಳ್ಳೋದು, ಬಾಯ್ ತುಂಬಾ ಅಪ್ಪ ಅಂತ ಕರಿತಾಳೆ. ನಾನು ಎಷ್ಟು ದೊಡ್ಡ ಪಾಪ ಮಾಡಿದೀನಿ ಅಂತ ಫೀಲ್ ಮಾಡ್ಕೊಂತಾವ್ರೆ ಭಾಸ್ಕರ್. ಅದಕ್ಕೆ ಆನಂದಿನೋ, ರೀ ಹಂಗಲ್ಲ ಏನು ಇಲ್ಲ ರೀ, ಆ ಜಾಗದಲ್ಲಿ ಯಾರಿದಿರೋ ಅದೇ ಕೆಲಸ ಮಾಡ್ತಾ ಇರೋ, ಪ್ಲೀಸ್ ರೀ, ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ ಸುಮ್ಮನೆ ಅಂತ ಆನಂದಿ ಅವರು ಸ್ವಲ್ಪ ಸಮಾಧಾನ ಮಾಡ್ತಾರೆ. ಈ ಕಡೆ ಎಸ್ತರನು ಬಂದು ಆ ಮಗುನ ನೋಡ್ಕೊಂತಾವ್ರ ಅವಾಗ. ಹಂಗೆ ಭಾಸ್ಕರ್ ಸಾರು ನಾಯಿ ಜೊತೆ ನಿಂತ್ಕೊಂಡು ದಮ್ ಮುಡಿತಾ ಅವ್ರೆ. ಆ ನಾಯಿ ಇದ್ದಕ್ಕಿದ್ದಂಗೆ ಪಡ್ಕೊಂತಾ ಇದಾರೆ. ಸರಿ ಅಂತ ಹಿಂದೆನೆ ಹೋಯ್ತಾರೆ. ಅಲ್ಲಿ ಒಂದು ಡೆಡ್ ಬಾಡಿನ ಮಲಗ್ಸವ್ರೆ. ನೋಡ್ರೆ ಇವ್ರ ಮಗಳು, ಅಪ್ಪ ನನ್ನ ಮಗನ ಕಾಪಾಡ್ಬಿಡ್ತೀಯಪ್ಪ, ಅಪ್ಪ ನನ್ನ ಮಗನ ಕಾಪಾಡ್ಬಿಡ್ತೀಯಪ್ಪ ಅಂತ ಪಡ್ಕೊಂತಾ ಇದೆ. ಈ ಕಡೆ ತಿರುಗ್ತಾರೆ. ಟಕ್ ಅಂತ ಎಸ್ತರ ಬಂದ್ಬಿಡದ. ಅಪ್ಪ ನನ್ನ ಮಗಳಿಗೆ ಏನಪ್ಪ ಆಯ್ತು, ಅಪ್ಪ ನನ್ನ ಮಗಳಿಲ್ಲಪ್ಪ ಅಂತ ಠಮಾರ್ ಅಂತ ಕಂಡ್ಬಿಡ್ತಾರೆ. ಇದೊಂದು ಕನ್ಸು. ಹಂಗೆ ಈ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸಿದ್ರು. ಇನ್ಸ್ಪೆಕ್ಟರ್ ರಮೇಶ್ ನನಗೆ ಬೈತಾವ್ರೆ. ಏನಯ್ಯ ಮಾಡ್ತಾ ಇರಾ, ಕೆಟ್ಟ ಮತ್ತೆ ಬೈತಾರ್ರಿ. ಹಂಗೆ ಆಚೆ ಕಡೆ ಗೌತಮ್ ಸರ್ಗೆ ಒಂದು ಫೋನ್ ಕಾಲ್ ಬಂತು. ಇವ್ರು ಹೆಂಗೋ ಆ
ಬ್ಲಡ್ ತೆಗೆದು ಸ್ಯಾಂಪಲ್ ಕಳಿಸಿದಾರಲ್ಲ ಆ ಕಡೆಯಿಂದ ಇವ್ರ ಫ್ರೆಂಡ್ ಮಚಾ ಇದೆರಡು ಒಂದೇ ಬ್ಲಡ್ ಕಣವು ಒಂದೇ ಗ್ರೂಪ್ ಅಂತ ಹೇಳ್ಬಿಡ್ತಾರೆ. ಇನ್ನ ಗೌತಮ್ ಸರ್ಗೆ ಭಾಸ್ಕರ್ ಸರ್ ಮೇಲೆ ಡೌಟ್ ಆಗೋಯ್ತು. ಫೋನ್ ಕಟ್ ಮಾಡ್ತಾರೆ. ಮುಂದೆ ನೋಡಿದ್ರೆ ಭಾಸ್ಕರ್ ಸರ್ ಪೊಲೀಸ್ ಸ್ಟೇಷನ್ ಕಡೆಗೆ ಬರ್ತಾವ್ರೆ. ಅಲ್ಲಿ ಗೌತಮ್ ಸರ್ ಹೋದ್ರು. ಏನ್ ಈ ಕಡೆ ಅಷ್ಟೊಂದು ಫಾಸ್ಟ್ ಆಗಿ ಹೋಗ್ತಾ ಇರ ಅಂತ ಕೇಳ್ತಾರೆ. ಅದಕ್ಕೆ ಭಾಸ್ಕರ್ ಸರ್ ಇಲ್ಲ ಸರ್ ಸ್ವಲ್ಪ ನಾನು ಪೊಲೀಸ್ ಹತ್ರ ಮಾತಾಡಬೇಕು ಅಂತಾರೆ. ಯಾಕೆ ನಮ್ಮ ನೋಡಿದ್ರೆ ಪೊಲೀಸ್ ತರ ಇಲ್ವಾ, ಏನ್ ವಿಷಯ ಹೇಳ್ರಿ ಅಂತ ಕೇಳ್ತಾರೆ. ಇವಾಗ ಗೌತಮ್ ಸರ್ ಹತ್ರ ಭಾಸ್ಕರ್ ಸರ್ ನಡೆದಿದ್ ಎಲ್ಲಾ ವಿಷಯ ಹೇಳ್ತಾರೆ. ಸರ್ ಅವತ್ತು ಜಾತ್ರೆ ಮುಗಿಸ್ಕೊಂಡ್ ಬಂದಿದ್ದೆ, ಅವತ್ತು ಆ ಹುಡುಗಿ ನನಗೆ ಸಿಕ್ಕಿಲ್ಲ ಸರ್. ಮನೆಗೆ ಬಂದೆ, ಅವ್ರ ಅಪ್ಪ ಮಗಿನ ಎತ್ಕೊಂಡ್ ಬಂದ. ನಾನು ಎಷ್ಟೋ ಹೇಳಿದೆ ಬೇಡ ಬೇಡ ಅಂತ, ಬಟ್ ಅವನೇ ಕೇಳಿಲ್ಲ ಸರ್. ನನ್ ಕೇಳಿ ಕೊಟ್ಬಿಟ್ಟ. ಆ ಹುಡುಗಿ ಕಳತ್ರ ರಕ್ತ ಬಂತು ಸರ್. ಅವಾಗಲೇ ಅರ್ಥ ಮಾಡ್ಕೊಂಡೆ ಆ ಹುಡುಗಿನ ಯಾರೋ ಬಲಾತ್ಕಾರ ಮಾಡಿದ್ದಾರೆ ಅಂತ. ಹಂಗೆ ಆ ಹುಡುಗಿ ಶರ್ಟ್ ಮೇಲೆ ಮೆತ್ಕೊಂಡಿದ್ದು ಸರ್. ಏನಂತ ಮೂಸ್ ನೋಡಿದ್ರೆ ಅದೊಂದು ತಲೆ ತಿರುಗುವಂತ ಮೆಡಿಸಿನ್ ಸರ್. ಅದನ್ನ ಕುಡಿದ್ರೆ ಎಂತರಿಗೂ ನಿದ್ದೆ ಬರುತ್ತೆ, ಸಾರಾಯ ಕುಡಿಯೋ ತರ ಆಡ್ತಾರೆ ಅಂತ ಆ ವಿಷಯನೆಲ್ಲ ನಮ್ಮ ಗೌತಮ್ ಸರ್ ಹತ್ರ ಹೇಳ್ತಾರೆ ಭಾಸ್ಕರ್ ಸರ್. ಅದನ್ನ ಕೇಳಿ ಗೌತಮ್ ಸರ್ಗೆ ಸಖತ್ತು ಶಾಕು. ನೀವ್ ಯಾಕೆ ಅವತ್ತೇ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಗೌತಮ್ ಸರ್ ಕೇಳ್ತಾರೆ. ಇಲ್ಲ ಸರ್, ನನ್ನ ಮೊಮ್ಮಗನಿಗೆ ಈ ತರ ಪ್ರಾಬ್ಲಮ್ ಆಯ್ತು, ಅವ್ನಿಗೆ ಆಪರೇಷನ್ ಮಾಡ್ಬೇಕಾಯ್ತು ಸರ್, ಅದಕ್ಕೋಸ್ಕರ ನಾನು ಮಾಡಿಲ್ಲ. ಆ ವಿಷಯನೂ ಹೇಳಿ ಮುಗಿಸ್ತಾರೆ ಗೌತಮ್ ಸರ್ ಹತ್ರ ಭಾಸ್ಕರ್ ಸರ್. ಸರಿ ಸರ್, ನಾನೆಲ್ಲ ಹೇಳ್ಬಿಡ್ತೀರಿ ಅಂತ ಭಾಸ್ಕರ್ ಸರ್ ಹಿಂಗ್ ಹೋಗ್ತಾರೆ. ಗೌತಮ್ ಸರ್ ಕೈ ಹಿಡ್ಕೊಂಡ್ರು. ಯಾಕಂದ್ರೆ ಗೌತಮ್ ಸರ್ ಮಾಡಿದನು ತಪ್ಪೇ ಅಲ್ವಾ, ಹುಡುಗಿನ ಸಹಾಯಕ್ ಬಿಟ್ರಲ್ಲ, ಅದು ಬೇಕು ಬೇಕಂತ ಬಿಟ್ಟಿಲ್ಲ. ಅದನ್ನ ಸ್ವಲ್ಪ ಯೋಚನೆ ಮಾಡ್ತಾನ್ರಿ ಮನುಷ್ಯ. ಇವರು ಏನು ತಪ್ಪು ಮಾಡಿಲ್ಲ, ಬೇಕು ಅಂತ ಮಾಡಿಲ್ಲ, ಮೊಮ್ಮಗನ್ ಆಪರೇಷನ್ಗೋಸ್ಕರನೇ ಮಾಡಿದಾರಿದಲ್ಲ ಅಂತ ಗೌತಮ್ ಸರ್ಗೆ ಅವರು ಬಿಡ್ತಾ ಇಲ್ಲ ಸರ್, ನಾನು ಹೋಯ್ತೀನಿ ಬಿಡಿ ಅಂತ ಕೈ ಬಿಡಿಸ್ಕೊಂತಾರೆ. ಅವಾಗ ಟಕ್ ಅಂತ ಗೌತಮ್ ಸರ್, ಇವಾಗ ನೀವು ಹೋದ್ರೆ ನೀವು ನನ್ನ ಹತ್ರ ಕೇಳಲ್ಲ ಸ್ಟೋರಿ, ಅದೆಲ್ಲ ಅಲ್ಲಿ ಒಳಗಡೆ ಕೇಳಲ್ಲ. ಅವ್ರು ಯಾರನ್ನ ಸಿಕ್ಕಿದ್ರೆ ಸಾಕು, ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಎಸ್ಕೇಪ್ ಆಗೋಣ ಅಂತ ಒಳಗಡೆ ಮೀಟಿಂಗ್ ನಡೀತಾ ಇದೆ. ಅದ್ರ ಮೇಲೆ ನಿಮ್ ಇಷ್ಟ ಅಂತ ಹೇಳ್ತಾರೆ. ಭಾಸ್ಕರ್ ಸರ್, ಸರ್ ಒಬ್ಬ ನನ್ಗೆ ಫೋನ್ ಮಾಡ್ದ ಸರ್, ಅವ್ಡಿನ ತಗೊಂಡೋಗಿ ಸುಟ್ಟಾಕ್ಬಿಡು ಅಂತ, ಅವನೇ ಆಪರೇಷನ್ ಕಾಸು ಕೊಟ್ಟ ಸರ್ ಅಂತ. ಹಿಂಗೆ ಅವ್ನು ಫೋನ್ ಮಾಡ್ದಲ್ಲ ಒಬ್ಬ ಆ ಕೊಲೆಗಾರನ ಬಗ್ಗೆ ಮಾತಾಡ್ತಾವ್ರೆ. ಈ ಕಡೆ ಗೌತಮ್ ಸರ್ನು ಅವ್ನ ನಂಬರ್ ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಭಾಸ್ಕರ್ ಸರ್, ಇಲ್ಲ ಸರ್ ಅದೇನೋ ಪ್ರೈವೇಟ್ ನಂಬರ್ ಅಂತ ಬಂತು ಅಂತ ಹಿಂಗೆ ಮಾತಾಡ್ತಾ ಇರ್ಬೇಕಾರೆ ಗೌತಮ್ ಸರ್ಗೆ ಒಂದು ಫೋನ್ ಬರುತ್ತೆ. ಎಲ್ಲೋ ಇದೆಯಾ, ಸಾಯಂಕಾಲ 3 ಗಂಟೆಗೆ ಸಿಗೋ ಅಂತ. ಸರಿ ಸರ್, ನೀವು ಹೋಗಿ ಸಾಯಂಕಾಲ 3 ಗಂಟೆಗೆ ಸಿಕ್ಕಿ ಅಂತ ಇಬ್ರು ಮನೆಗೆ ಹೋಯ್ತಾರೆ. ಈ ಕಡೆ ಭಾಸ್ಕರ್ ಸರ್ ಎಂತಿ ಬೈತಾವ್ರೆ. ಏನ್ರಿ ಏನಕ್ರಿ ಅವ್ರ ಹೇಳಕ್ ಹೋದ್ರಿ, ನೀವು ಸುಮ್ಮನೆ ಇರಕ್ಕಾಗಲ್ವಾ, ನಮ್ಗೆ ಇವಾಗಲೇ ನೀವು ಬೇಕಾಗಿರೋದು ಅಂತ ಎಂತಿ ಬೈತಾ ಬಿದ್ದವ್ರೆ. ಅದಕ್ಕೆ ಭಾಸ್ಕರ್ ಸರ್, ನೋಡಮ್ಮ ಆ ಹುಡುಗಿ ಬಾಡಿ ಸಿಗೋವರೆಗೂ ಪೊಲೀಸು ನನ್ನ ಏನು ಮಾಡಕ್ಕಾಗಲ್ಲ, ನೀನ್ ಅದಕ್ಕೂ ತಲೆ ಕೆಡಿಸ್ಕೊಂಬೇಡ ಸುಮ್ಮನೆ ಇರು ಅಂತ ಹೇಳಿ ಸಾಯಂಕಾಲ 3-3:30 ಹಂಗೆ ಗೌತಮ್ ಸರ್ ಭಾಸ್ಕರ್ ಸರ್ ಒಂದ್ ಕಡೆ ಹೋಯ್ತಾರೆ. ಅವನು ಎಲ್ಲಾ ನಂಬರು ಟ್ರ್ಯಾಕ್ ಮಾಡಿ ಹೇಳೋನು. ಇವ್ರ ನಂಬರ್ ಬಂತಲ್ಲ ಅದು ಯಾರ ಹೆಸರಲ್ಲಿದೆ ಅನ್ಬಿಟ್ಟು ಸೀದಾ ಅವ್ರ ಮನೆಗೆ ಹೋಯ್ತಾರೆ. ಅವ್ರು ಇಲ್ಲ ಸರ್ ಈ ಹುಡುಗಿ ಮನೆ ಖಾಲಿ ಮಾಡ್ಬಿಟ್ಲು, ಇಲ್ಲೊಂದು ಕಾಲೇಜಲ್ಲಿ ಓದ್ತಾ ಇದ್ಲು ಅಂತ ಅವ್ರು ಹೇಳ್ತಾರೆ. ಆ ಕಾಲೇಜ್ಗೆ ಹೋಯ್ತಾರೆ. ಅಲ್ಲಿ ಆ ವಾರ್ಡನಮ್ಮ ಹೇಳ್ತಾ ಇದೆ, ಸರ್ ಒಂದು ಅರ್ಧ ಗಂಟೆ ವೇಟ್ ಮಾಡಿ ಎತ್ ಕೊಡ್ತೀನಿ ಅಂತ. ಸರ್ ಆ ಹುಡುಗಿ ಅಡ್ರೆಸ್ ಫೋನ್ ನಂಬರ್ ಇಲ್ಲ, ಬಟ್ ಆ ಹುಡುಗಿನ ಬಂದು ಒಬ್ರು ನೋಡ್ತಾ ಇರು ಸರ್, ಅವ್ರ ನಂಬರ್ ತಗೊಳ್ಳಿ ಅಂತ ಅವ್ರ ನಂಬರು ಅವ್ರ ಹೆಸರು ಕೊಡ್ತಾರೆ. ಅಲ್ಲೊಂದು ಸೈನ್ ಹಾಕಿದ್ದಾರೆ, ಅದನ್ನ ಗ್ಯಾಪ್ ಇಟ್ಕೊಳ್ಳಿ. ಇದು ಯಾರು ಸೈನ್ ಇರ್ಬೋದು, ನಮ್ಮೂರ್ದೇ ಇರ್ಬೋದು, ಹೆಂಗೂ ನಮ್ಮ ಚರ್ಚ್ ಫಾದರ್ಗೆ ಎಲ್ಲ ಗೊತ್ತಿರುತ್ತೆ, ಅವ್ರ ತರ ಕೇಳೋಣ ಬಿಡು ಅಂತ ಇಬ್ರು ಚರ್ಚಿಗೆ ಬರ್ತಾರೆ. ಅಲ್ಲಿ ಚರ್ಚ್ ಫಾದರ್ ಮಕ್ಳು ಎಲ್ಲ ಬುದ್ಧಿ ಹೇಳ್ಕೊಡ್ತಾವ್ರೆ. ತಿರ್ಗಾ ಆಫೀಸ್ ರೂಮ್ಗೆ ಚರ್ಚ್ ಫಾದರ್ ಬಂದ್ರು. ಅವಾಗ ಆ ನಂಬರ್ನ ಆ ಹುಡುಗಿನ ಬಂದ್ ನೋಡೋರ್ನ ಫಾದರ್ ಹತ್ರ ಎಂಕ್ವೈರಿ ಮಾಡ್ತಾವ್ರೆ. ಹೌದು ಆ ಹುಡುಗಿ ಇದ್ಲು, ಬಟ್ ಆ ಹುಡುಗಿ ಹೋಗಿ ಒಂದ್ 2-3 ವರ್ಷ ಆಯ್ತು, ತಿರ್ಗಾ ಪಾಪ ಫೋನೇ ಮಾಡಿಲ್ಲ ಅಂತ ಚರ್ಚ್ ಫಾದರ್ ಹಿಂಗೆ ಹೇಳ್ತಾವ್ರೆ. ಅವ್ರಿಗೆ ಫೋನ್ ರಿಂಗ್ ಆಯ್ತು. ಟಕ್ ಅಂತ ಫೋನ್ ನ ಸೈಲೆಂಟ್ ಮಾಡ್ತಾರೆ ಚರ್ಚ್ ಫಾದರ್. ಗೌತಮ್ ಸರ್ಗೆ ಸ್ವಲ್ಪ ಡೌಟ್ ಆಯ್ತು. ಕೇಳೇ ಬಿಡ್ತಾರೆ, ಏನ್ ಸರ್ 2 ಫೋನ್ ಯೂಸ್ ಮಾಡ್ತೀರಾ ಅಂತ. ಅದಕ್ಕೆ ಫಾದರ್ ಹ್ಞೂ ಸರ್ ಅದು ಪರ್ಸನಲ್, ಅದಕ್ಕೆ ಇದು ಅನ್ಕೊಂಬೇಡಿ ಅಂತ ಹಿಂಗೆ ಮಾತಾಡ್ತಾವ್ರೆ. ಸರಿ ಸರ್ ಏನಾದ್ರು ಕ್ಲೂ ಸಿಕ್ಕಿರ ನಾನು ಹೇಳ್ತೀನಿ ಬಿಡಿ ಅಂತ ಚರ್ಚ್ ಫಾದರ್ ಹೇಳಿದ್ರು. ಅಲ್ಲಿ ಒಂದು ಲೇಡಿ ಬಂತು. ಸರ್ ಇದಕ್ಕೊಂದು ಸೈನ್ ಅಂತೆ ಮಾಡಿ ಸರ್ ಅರ್ಜೆಂಟ್ ಆಗಿ ಅಂತ. ಅವರು ಸೈನ್ ಮಾಡ್ತಾರೆ. ಗೌತಮ್ ಸರ್ ಆ ಸೈನ್ ನ ಅಬ್ಸರ್ವ್ ಮಾಡಿದ್ರು. ಇದೇ ತರ ಸೈನ್ ಆ ವಾಸ್ಟ್ಲೆಲ್ಲೂ ಇತ್ತು ಅಂತ. ಹಂಗಂದ್ರೆ ಆ ಹುಡುಗಿನ ನೋಡಕ್ ಹೋಗಿರೋದು ಈ ಚರ್ಚ್ ಫಾದರ್. ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋರೆ. ಇಬ್ರು ಹಂಗೆ ಆಚೆ ಬರ್ತಾರೆ. ನಮ್ ಭಾಸ್ಕರ್ ಸರ್ ಆ ಮೆಡಿಸಿನ್ ಬಾಟಲ್ ನ ನೋಡದ, ಅದನ್ನ ಗೌತಮ್ ಸರ್ಗೂ ತೋರಿಸ್ತಾರೆ. ಇನ್ನ ಗೌತಮ್ ಸರ್ ಬಿಡ್ತಾರ, ಹಂಗೆ ಬಂದು ಚರ್ಚ್ ಫಾದರ್ ಕತ್ತಿನ ಪಟ್ಟ ಹಿಡಿದು ಎತ್ತು ಬಿಡ್ತಾರೆ. ಹೇಳೋ ಆ ಹುಡುಗಿನ ಏನೋ ಮಾಡಿದೆ, ಹೇಳೋ ನೀನೆಲ್ಲ ಫಾದರ್ ಅನ್ನೋ ಅಂತ ಬಾಯಿಗೆ ಬಂದಂಗ್ ಬೈತಾವ್ರೆ ನಮ್ ಗೌತಮ್ ಸರ್. ಆ ಚರ್ಚ್ ಫಾದರ್ ಅನ್ನು, ಇಲ್ಲ ಸರ್ ನಿದ್ದೆ ಬಂದಿಲ್ಲ, ಮೈ ಕೈ ನೋವು, ಅದಕ್ಕೇನೆ ಎಣ್ಣೆ ಹೊಡೆದ್ರೆ ವಾಸನೆ ಬರ್ತದಂತ ಈ ಮೆಡಿಸಿನ್ ಕುಡಿತಾ ಇದೀನಿ ಸರ್ ಅಂತ ಫಾದರ್ ಹಿಂಗೆ ಹೇಳ್ತಾರೆ. ಇನ್ನ ನಮ್ ಪೊಲೀಸ್ ಅವ್ರಿಗೆ ಭಾಸ್ಕರ್ ಸರ್ಗೆ ತಲೆ ಕೆಡ್ತಾ ಇದೆ, ಇವನು ಅಲ್ವಾ ಅಂತ. ಕತ್ತಿನ ಪಟ್ಟ ಹೆಂಗೋ ಬಿಡ್ತಾರೆ. ಹಂಗೆ ಯೋಚನೆ ಮಾಡ್ತಾ ಅವ್ರೆ. ತಿರ್ಗಾ ಫಾದರ್ ಹೇಳ್ತಾರೆ, ಸರ್ ಈ ಮೆಡಿಸಿನ್ ಒಬ್ಬ ಕೊಡ್ತಾ ಇದ್ದ, ನಾನು ಅವನ ಹತ್ರನೇ ತುಂಬಾ ದಿವಸ ತಗೊಂತಾ ಇದ್ದೆ, ಒಂದಿನ ಮೆಡಿಸಿನ್ ಕುಡಿತಾ ಇದೆ ಸರ್, ಅವತ್ ನೈಟ್ ನೀವು ಹೇಳಿದ್ರಲ್ಲ ಜಾತ್ರೆ ದಿವಸ, ಅವತ್ತು ಅವ್ರ ಮನೆಯಿಂದ ಒಬ್ಬ ಹುಡು ಬರ್ತಾ ಇದ್ದ ಸರ್ ಅಂತ ಹೇಳ್ತಾರೆ. ಟಕ್ ಅಂತ ಕಡೆ ಗೌತಮ್ ಸರ್ ಹೋಗ್ಬಿಟ್ಟು ಪೊಲೀಸ್ ಹತ್ರ ಹೇಳ್ತಾವ್ರೆ, ಈ ಕಡೆ ಬೇಗ ಬನ್ನಿ ಅಣ್ಣ ಅಂತ. ತಿರ್ಗಾ ಫಾದರ್ ಈ ಕಡೆ ತೋರಿಸ್ತಾರೆ. ಯಾರು ಗೊತ್ತಾ, ಆ ಸ್ಕೂಲು ಟೀಚರ್ ರೀ, ಅದೇ ಟ್ಯೂಷನ್ ಮಾಡ್ತಾ ಇದ್ನಲ್ಲ ಅವನಲ್ಲಿ ಪಾಠ ಮಾಡ್ತಾವನೆ. ಇನ್ ಎಲ್ಲ ಪೊಲೀಸನು ಅವನ ತಗೊಂಬಂದಿ ಒದ್ದು ಒಳಗಡೆ ಹಾಕ್ತಾರೆ. ಈ ಕಡೆ ರಮೇಶ್ ಅಣ್ಣನು ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಹೇಳ್ತಾವ್ರೆ, ಸರ್ ಅವತ್ ನೈಟು ಇವನೇ ಅಂತೆ ಸರ್ ಮನೆಯಿಂದ ಓಡೋಗಿದ್ದು. ಆ ಚರ್ಚ್ ಫಾದರ್ ಅದನ್ನ ನೋಡಿದ್ದಾರೆ. ಇನ್ನೊಂದು ವಿಷಯ ಸರ್, ಆ ಹುಡುಗಿ ಫೋಟೋ ಫುಲ್ಲು ಇವನ್ ಫೋನ್ ಇದೆ ಸರ್ ಅಂತ ರಮೇಶ್ ಅಣ್ಣ ಹೇಳ್ತಾವ್ರೆ. ಅವನ ಹಂಗೆ ಇಟ್ಕೋ ಬರ್ತೀನಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾವ್ರೆ. ಇನ್ನ ಇನ್ಸ್ಪೆಕ್ಟರ್ ಬರ್ತಾರೆ ಎಪಿಸೋಡ್ 6 ಅಲ್ಲಿ. ಬಾಯ್. ಚೆನ್ನಾಗಿದ್ರೆ ಗೊತ್ತಲ್ಲ, ಜೊತೆಲೇ ಇರಿ. ಪ್ಲೇ ಲಿಸ್ಟ್ ಮರಿಬೇಡಿ, ಒಂದೇ ಕ್ಲಿಕ್ ಎಲ್ಲ ವಿಡಿಯೋ ಬರ್ತದೆ ಲೈನ್ ಆಗಿ.